ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಂಗಳೂರಿಂದ, ಪಲಾವಿ ಮನೆಯಿಂದ. ಏನು ಇಷ್ಟ ಸಡನ್ ಆಗಿ ಬೆಂಗಳೂರಿಗೆ ಅಂತ ಕೇಳ್ತಾ ಯೋಚನೆ ಮಾಡ್ತಾ ಇದ್ದೀರಾ? ಪಲಾವಿ ಮತ್ತೆ ಅವ್ರ ಏರಿಯಾದವರು, ಅಕ್ಕಪಕ್ಕ ಮನೆ ಆಂಟಿ ಇದ್ರು. ಯಾವುದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರು. ನನ್ನ ಬತ್ತಿ ಅಂದು ನಾನು ಮಹದೇಶ್ವರ ಬೆಟ್ಟ ನೋಡಿ ಅಲ್ಲ 5-6 ವರ್ಷ ಆಯ್ತು. ನಾನು ಸೆಕೆಂಡ್ PU ಇದ್ದಾಗ ಹೋಗಿದ್ದು. ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ನಿನ್ನೆ ಬಂದೆ. ನಿನ್ನೆ ಇಲ್ಲ, ಇನ್ನೇನು ಹೊರಡಬೇಕು. ಟೈಮ್ ಬಂದು 1:30ಗೆ ಹೋಗೋಣ ಅಂತ ಅನ್ಕೊಂಡಿದ್ದು. ಆದರೆ ಇವಳು ಫ್ರೆಂಡ್ಸ್ ಎಲ್ಲ ನೋಡಿ ಹೋಯ್ತಾಳೆ. ಆಂಟಿ ಸ್ವಲ್ಪ ಇನ್ನೂ ಯಾರೋ ಒಬ್ರು ಬರಬೇಕು ಅಂತಾಳೆ. ಸೊ ನಮ್ಮ ಮಾಮ ಮನು ಸಾಂಬಾರು ಅನ್ನ ಮಾಡಿಕ್ಕಿದ್ದೀವಿ, ತೋರಿಸ್ತೀನಿ ರೀ. ಸಾಂಬಾರು ನಾನು ಮಾಡಿರೋದು, ರಸಮ್ ಚೆನ್ನಾಗೈತಂತೆ ನೋಡಿ. ನಾನು ಮಾಡಿರೋಂಥ ರಸಮ್, ಅನ್ನ ಪಲಾವಿ ಮಾಡೋದು, ರಸಮ್ ನಾನು ಮಾಡಿದೆ. ಈ ರಸಮ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಚಂದ್ರು ಮಾಡ್ತಾರ ಚಟಾಪಟ ಒನ್ ಮೋರ್ ಅನ್ಬೇಕು ಅಂತ ಆ ಥರ ನೋಡ್ಕೊಂಡು ಮಾಡಿರೋದು. ಇದು ಪಕ್ಕದ ಮನೆ ಆಂಟಿ ಕೊಟ್ಟಿರೋದು. ಇದು ಮಟನ್ ಸಾಂಬಾರ್ ಅಂತೆ. ಹಾಗೆ ಇದು ಸೀಗಡಿ ಸಾಂಬಾರ್. ಇದು ನನಗೆ ಇಷ್ಟ ಇಲ್ಲ ಸೀಗಡಿ. ಇದು ನಮ್ಮ ನೋಡಿ 1:30-2 ಗಂಟೆ ಆಯಿತು, ಇನ್ನೂ ಮಲ್ಗೋನೆ. ನಾನು ಅವನ್ನ ತೋರಿಸ್ಬಿಡ್ತೀನಿ ಅಂದ್ಬಿಟ್ಟು ಕದ ಹಾಕೊಂಡವನೆ. ಅದು ಹೆಲ್ಮೆಟ್ ಕೂಡ ಹಾಕೊಬಿಟ್ಟವನೆ. ಅವಾಗಲ ಒಂದು ವೀಡಿಯೋ ಮಾಡಿದ್ನ ಡಿಲೀಟ್ ಮಾಡ್ಬಿಟ್ಟ. ಮಾಡಿಕ್ಕಿರೋ ಊಟ ತಿನ್ನೋಕೆ ಅವ್ನು ಹಿಂಸೆ ಮಾಡಬೇಕು. ಬತ್ತಾನೆ ಇಷ್ಟೇ ತಿನ್ನೋದು. ಮಲ್ಕೊಂಡಿದ್ರೆ ಎಲ್ಲಿ ಅರ್ಗುತ್ತಲ್ವಾ? ಇವಳು ಮಾಡಿಕವಳೆ ಅವ್ನು ತಿನ್ಬಿಟ್ಟು ಮಲ್ಕೊಳಕೋನೆ. ಎಷ್ಟಾರ ಬೈ ನಾಚಿಕೆ ಪಡ್ಕೊಳ್ಳೋದ. ಈಗ ಒಂದು ಸ್ವಲ್ಪ ಒಂದು ಟವಲ್ಗೆ ಇವಾಗ ತಗೊಂಡು ಒರೆಸ್ಕೊಬಿಟ್ಟು ಸುಮ್ಮನೆ ಆಯ್ತಾನೆ. ಅವಳಂದೇ ಬೈತಾನೆ. ಏನು ಗೊತ್ತಾ, ಮಕ್ಕನೂ ತೊಳೆಯಲ್ಲ, ಕೈಯೂ ತೊಳೆಯಲ್ಲ, ಅಲ್ಲೂ ಜಲ, ಹಂಗೆ ತಿಂತಾನೆ. ಏನಾರು ಹೇಳಿದ್ರೆ ಕೈ ತೊಳ್ಕೊಂಡು ಊಟ ಮಾಡೋ, ಬಾಯಿ ತೊಳ್ಕೊಂಡು ಊಟ ಮಾಡೋ, ತಿನ್ನೋದೇ ಹಿಂಗೆ. ಏನು ಒಂದು ಹುಳ ಒಳಗೋಯ್ತದೆ, ಏನಾಗುತ್ತೆ ಅಂತಾನೆ. ಇಂಥವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ? ನಾನು ಅಲ್ಲೂ ಜಲ ಬಾಯಾರು ತೊಳ್ಕೊಂಡು ಮಕ್ಕನೂ ತೊಳೆದ್ರೆ ಬಾಯಿ ತೊಳ್ಬಿಟ್ಟು ತಿಂತೀನಿ. ಮನು ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಹೆಂಗೆ ಹಾಕೊಂಡು ಕೂತವನೆ ಅಂತ ಒಂದು ವಿಡಿಯೋ ಮಾಡಿದೆ, ಅದನ್ನ ಡಿಲೀಟ್ ಮಾಡ್ಬಿಟ್ಟವನೆ. ಕಳ್ಳನ ಮಗ ಹಿಂಗೆ ಇರ್ತಾನಂತೆ. ನಾನು ಊರಿಗೆ ಹೋಗೋವರೆಗೂ ಹಿಂಗೆ ಇರ್ತಾನಂತೆ. ನೋಡೋಣ ಏನೋ ಮಾತಾಡ್ದ. ಇವಾಗ ಅದಕ್ಕೆ ಹೆಲ್ಮೆಟ್ ಹಾಕೊಬಿಟ್ಟವನೆ. ನಾನು ಹೋಗೋವರೆಗೂ ತೆಗಿಯೋ, ನೀನು ಊರಿಗೆ ಹೋದ್ಮೇಲೆ ತೆಗಿಯೋದು ಅಂತ ಹೇಳ್ಬಿಟ್ಟು ಒಳಗಡೆ ಸೇರ್ಕೊಂಡವನೆ. ನೋಡೋಣ ಅದು ಹಿಂಗಿರ್ತಾನೆ ಒಳಗಡೆ ಅಂತ. ಹಂಗೆ ವಿಡಿಯೋ ನೋಡ್ತಾ ಇರಿ. ಯಾರ್ಯಾರು ಹೋಗ್ತೀವಿ ಅಂತನೂ ತೋರಿಸ್ತೀನಿ. ಆದ್ರೆ 2 ಗಂಟೆ ಆಯ್ತು, 1:30 ಅಂದ್ಬಿಟ್ಟು 2 ಗಂಟೆ ಆಗೋಯ್ತು. ಏಯ್ ನೀವೇ ನೋಡಿ ಗೈಸ್, ಸುಳ್ಳು ಹೇಳ್ತೀಯ? ನಮ್ಮ ಮಾಮ ಏನು ಗೊತ್ತಾ, ನಮ್ಮ ಪಲಾವಿ ಕಾಸು ಕೊಡು ಅಂತ ಕೇಳಿದ್ರು ನಮ್ಮ ಮಾಮನ್ನ. ಖರ್ಚಿಗೆ ಏನು ಕೊಟ್ಟಿರ್ಲಿಲ್ಲ, ಹೋಗ್ಬಿಟ್ಟಿದ್ರು. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಆಯ್ತಾ, ಮತ್ತೆ ಅವರು ಏನೋ ಮರ್ತ್ಬಿಟ್ಟು ಬಂದವ್ರು, ಕೀ ಮರ್ತ್ಬಿಟ್ಟು 1-2-3 ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ಬಿಟ್ಟು ಏನು ಡವ್ ಮಾಡ್ತಾರೋದು ಅಲ್ಲಿ ಬಾಗ್ಲ ಹತ್ರ ಬತ್ತಾ. ಅಯ್ಯೋ ನೀವು ಕಾಸು ಕೊಡು ಅಂತ ಕೇಳ್ಬೇಕು ತಾನೆ, ನಾನು ಮರ್ತ್ಕೊಂಡು ಹೋಯ್ತಾ ಇದೀನಿ, ನೀವು ಕೇಳೇ ಇಲ್ಲ, ಕೊಡೋಣ ಅಂತ ಬಂತೆ ಅಂತೆ ನಮ್ಮ ಮಾಮ. ಬಂದ್ಬಿಟ್ಟು ಕೀ ಎತ್ಕೊಂಡು ಹೋದ್ರು, ಏನು ಕೊಡ್ಲಿಲ್ಲ ಕಾಸ. ಆಮೇಲೆ 300 ರೂಪಾಯಿನೋ ಫೋನ್ ಪೇ ಮಾಡೋರು ಆಯ್ತಾ. ಇವಾಗ ನಮ್ಮ ಪಲ್ಲವಿ ಎಲ್ಲ ಬರಲೇ ಇಲ್ಲ ಊಟಕ್ಕೆ ಅಂತ ಕೇಳ್ತಾ ಇಲ್ಲ. ಇವಾಗ ಹೋಯ್ತಾ ಇದೀನಿ, ನಾವು ಬೇಗ ಬಾ ಅಂದ್ರೆ ಏಯ್ ನಾನು 300 ರೂಪಾಯಿ ಇಕ್ಬಿಟ್ಟು ಹೊಂಟೋಗು ನೀನು. ಇವನು ನೆನ್ನೆ 20 ರೂಪಾಯಿ ಕೊಟ್ಬಿಟ್ಟು ಬಿಸ್ಕೆಟ್ ಕೊಡ್ಸಿದ ನಮ್ಗೆಲ್ಲ. ಅದಕ್ಕೆ 20 ರೂಪಾಯಿ ಕೊಟ್ಬಿಟ್ಟು ಎಲ್ಲರೂ ಹೋಗಿ ಅಂತವನಿ ಪ್ರೀತು. ಹಂಗೆ ಅವ್ರ ಮಗ ಹೇಳಿರೋದು ವಿಡಿಯೋ ಮಾಡ್ತವ್ರೆ. ಮಕ್ಕ ಮುಚ್ಕೋ. ನೋಡಿ ನಮ್ಮ ಮಾಮ ನೋಡಿ 3 ದಿವಸ ಸಾಂಬಾರ್ ಮಾಡ್ತಾರೆ. ನೋಡಿ ಹೋಯ್ತಾ ಹೇಳ್ತಾರೆ, ಹೆಂಗ್ ಹೋಯ್ತವ್ರೆ. ಫ್ರಿಜ್ಜಲ್ಲಿ ಇಕ್ಬಿಟ್ಟು ತಗ್ಲು ಸಾರು ತಿನ್ಸ್ತಾರೆ, ಫ್ರಿಜ್ ಮಾಡಿದ್ದು ಅಂತ ಅಂತಾರೆ. ಅವಳು ಯಾಕೆ ಫ್ರಿಜ್ಜಲ್ಲಿ ಇಕ್ಬಿಟ್ಟು ತಿನ್ನಿಸ್ತಾಳೆ ಅಂದ್ರೆ ಅತ್ಕಾರ ಕೆಲ್ಸಕ್ಕೆ ಹೋಯ್ತಾನೆ ಅಂದ್ಬಿಟ್ಟು ಇಕ್ತಾಳೆ. ಅವ್ನು ಅದನ್ನು ತಿನ್ಕೊಂಡು ಮನೇಲಿ ಅವನೇ. ನೋಡಿ ನಾನ್ ಮಾಡಿರೋಂಥ ರಸಮ್ ತಿನ್ಬಿಟ್ಟು ಹೇಗಿದೆ ಹೇಳೋ ಗಣಿ. ಬೈ ಮಾಡಮ್ಮ. ಏನ್ ಹೇಳ್ತೀರಾ? ಹುಷಾರಾಗಿ ಹೋಗಿ ಬಂದಿನಿ. ಆಮೇಲೆ 10 ರೂಪಾಯಿ ಮಡಗಿದ್ದೀನಿ. ಎಲ್ಲ 2 ರೂಪಾಯಿ ತಗೊಂಡು 2 ರೂಪಾಯಿ ಮಡಗಿರಿ. ಏರವಳಿಯಿಂದ ಸುಂಕದಕಟ್ಟೆಗೆ ಬಂದ್ವಿ ಬಸ್ ಹತ್ಕೊಂಡು. ಸುಂಕದಕಟ್ಟೆ ಸ್ಯಾಟ್ಲೈಟ್ ಬಾಪೂಜಿ ನಗರ, ಅಲ್ಲಿಂದ ಡೈರೆಕ್ಟ್ ಸಿಗುತ್ತಂತೆ ಬಸ್ಸು.
ಟ್ರಾಫಿಕ್ ಇವತ್ತು. ಈ ಡಿಪ್ಪೋಗೆ ಬಂದು ಬಸ್ ಹತ್ರ ಸಾಕಾಗೋಯ್ತು. ನಾವು ಬಂದ್ಮೇಲೆ 4 ಬಸ್ ಏನೋ ಹೋಯ್ತು, ಫುಲ್ಲು ರಶ್ಶು. ಇಲ್ಲಿ ಈ ಬಸ್ಸಲ್ಲಿ ಹತ್ತಕ್ಕಂತೂ ಈ ಕಿಟಕಿ ಓಪನ್ ಮಾಡಿ ಸೀಟ್ ಹಾಕಿ ಇವರಿಬ್ರು ಈ ಬಸ್ಸಲ್ಲಿ ಹೋಗಿ ಹತ್ಬಿಟ್ಟಿದ್ರ, ಮತ್ತೆ ಸೀಟಿಗೆ ಇಟ್ಕೊಂಡ್ಬಿಟ್ಟು ಹತ್ತಿಸ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ದೂರ ಹೋಯ್ತಾ ಇರೋದು. ಅದೇ ವರ್ಷದಲ್ಲಿ ಬಸ್ ಹತ್ಬೇಕಾದ್ರೆ ಒಳ್ಳೆ ಕುರಿಗಳು ಹತ್ತಲ್ವ ಹೋಯ್ತಾ ಇರೋದು ನೋಡಿ. ಎಷ್ಟು ದೊಡ್ಡ ಟಿಕೆಟ್ ಕೊಟ್ಟವ್ರೆ. 4 ಗಂಟೆ ಎಷ್ಟು ಗಂಟೆ ಬಿಟ್ಟಿದ್ದು ನೋಡೋಣ. ಈ ಫುಲ್ಲು ಟ್ರಾಫಿಕ್ಕು. ನಾವು 1 ಅವರಿಂದ 2 ಅವರ್ ಐತೆ ನಾವು ಟ್ರಾಫಿಕಲ್ಲಿ ಇದ್ವಿ. ಎಷ್ಟು ಟ್ರಾಫಿಕ್. ಪಾದಯಾತ್ರೆ ಮಾಡ್ತಾವ್ರಂತೆ ಕಾಂಗ್ರೆಸ್ ಮತ್ತು BJP ಮತ್ತು JDS 2 ಸೇರಿಸಿ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದನ್ನ ಎಂತಕ್ಕೆ ಅಂದರೆ ಲಾಂಗ್ ಕಮ್ಮಿನೇ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ.